ಹಾವೇರಿ ಜಿಲ್ಲಾ ಗೌರ್ಮೆಂಟ್ ಹಾಸ್ಪಿಟಲ್ಲಾಗ ಎಲ್ಲ ಕಡೆ ಜನ ಬಂದಿರ್ತಾರೆ. ಪ್ರತಿಯೊಂದು ಹಳ್ಳಿ ಅವು ಇವು ಇಲ್ಲಿದ ಅಲ್ಲಿದ ರಾಣೆಬೆನ್ನೂರು ಹಾನಗಲ್ ತಾಲೂಕು ಎಲ್ಲ ತಾಲೂಕು ಎಲ್ಲ ಹಳ್ಳಿಗೂ ಪೇಷಂಟ್ ಹಾವೇರಿ ಗೌರ್ಮೆಂಟ್ ಹಾಸ್ಪಿಟಲ್ ಬರ್ತಾರೆ. ಬಂದಾಗ ಏನಾಗ್ಬಿಟ್ಟಿದೆ ಸರ, ಅಲ್ಲಿ ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟ್ರು ಅಷ್ಟು ಇಲ್ಲಲ್ಲಿ. ಯಾಕಂದ್ರೆ ಜನಕ್ಕೆ ತೊಂದರೆ ಆಗೋದೈತಿ. ಇವ್ರು ಏನು ಮಾಡುತ್ತೆ ಅಂದ್ರೆ ಅದು ECG ಮಾಡಿಸ್ತಾರೆ. ECG ಮಾಡಿದಾಗ ಅದು ಸ್ವಲ್ಪ ಹಾರ್ಟ್ ಅಂತೇಳಿ ಬಂದಾಗ ಅವ್ರಿಗೆ ಒಂದು 4 ಗುಳಿಗೆ ನುಂಗಿಸಿ ಕೆಮ್ಸಿ ಹೋಗ್ರಿ ಅಂತೇಳಿ ಕಳ್ಸ್ಕೊಂಡು ಬಿಡ್ತಾರೆ. ಅದಕ್ಕೆ ಜನಕ್ಕೆ ತೊಂದರೆ ಆಗೋದೈತಿ. ಇಲ್ಲಿ ನಮ್ಮ ಸ್ಪೆಷಲಿಸ್ಟ್ ಡಾಕ್ಟ್ರ್ ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟ್ರ್ ಇದ್ದಾರೆ ಅಂದ್ರೆ ಒಂದು ಜನಕ್ಕೆ ಒಂದು ಒಳ್ಳೆ ಸುದ್ದಿ ಕೊಟ್ಟಂಗೆ ಆಗಿದೈತಿ. ಈಗ ನೋಡ್ರಿ ಟಿವ್ಯಾಗೆಲ್ಲ ನೋಡೋವಂತೀರಿ ನೀವು, ಎಷ್ಟೋ ಮಂದಿ ಹಾರ್ಟ್ ಸಣ್ಣ ಹುಡುಗರು ಇದ್ರು ಸ್ವಲ್ಪ ಇದಾಗ್ತಾರೆ, ಎದ್ದು ನಾವು ಹಾರ್ಟ್ ಆಗಿ ಸಹಾಯ ಕುಂತಾರ. ಅಂಥ ಮೂಮೆಂಟ್ನಲ್ಲಿ ಇಲ್ಲಿ ಡಾಕ್ಟ್ರ್ ಸರಿಯಾಗಿ ಚಿಕಿತ್ಸೆ ಇದು ಕೊಡೋಂಗಿಲ್ಲ ಅಂದ್ರೆ ಜನಕ್ಕೆ ತೊಂದರೆ ಆಗೋದೈತಿ. ಇಲ್ಲಿ ಯಾವುದೋ ಒಂದು ಆಪ್ರೇಷನ್ ಹಾರ್ಟಿನ ಒಂದು ಏನು ಬ್ಲ್ಯಾಕ್ ಆತಂದ್ರೆ ಒಂದು ಓಪನ್ ಮಾಡೋಕೆ ಒಂದು ಏನಿಲ್ಲ ಇಲ್ಲಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ. ಅದಕ್ಕೆ ಜನಕ್ಕೆ ತೊಂದರೆ ಆಗೋದೈತಿ. ಇವರು ಇಲ್ಲಿಂದ ಹಾಲ್ಟ್ ಆಗೈತೆ ಹೋಯ್ರಿ ಅಂತಾಳೆ, ಇಲ್ಲಿಂದ ಗಾಡಿ ಮಾಡ್ಕೊಂಡು ಹುಬ್ಳಿಗೆ ಕೆಮ್ಸಿ ಹೋಗ್ಬೇಕು. ಹುಬ್ಳಿಗೆ ಕೆಮ್ಸಿಲ್ಲ ಹೋದಾಗ ಅಲ್ಲೇ ಸ್ವಲ್ಪ ಎಲ್ಲ ಪಾಪ ಏನು ಮಾಡ್ಕೊಂಡು ಬರಬೇಕು. ಅದಕ್ಕೆ ಹಾವೇರಿ ಜಿಲ್ಲೆಯಲ್ಲಿ ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ ಇದ್ರಂದ್ರೆ ಜನಕ್ಕೆ ಒಂದು ಒಳ್ಳೆ ಸುದ್ದಿ ಕೊಟ್ಟಂಗೆ ಆಗೈತಿ. ಯಾಕಂದ್ರೆ ಪಾಪ ಈಗ ಹಾರ್ಟಿನ ಭಾಳ ಸಮಸ್ಯೆ ಆಗೈತಿ, ಭಾಳ ಮಂದಿಗೆ ಹಾರ್ಟ್ ಆಗೋದೈತಿ. ಅದಕ್ಕೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಹಾವೇರಿನಲ್ಲಿ ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ ಇದ್ರಂದ್ರೆ ಒಳ್ಳೆ ಒಂದು ಸುದ್ದಿ ಕೊಟ್ಟಂಗೆ ಆಗ್ತೈತೆ ಸರ್. ನಮ್ಮಲ್ಲಿ ರೂಟೀನಾಗಿ ECG ಮಾಡಿಸ್ತಾರೆ. ಬಟ್ ಕಳೆದ 2 ದಿನದಿಂದ ಮೇದಲ್ಲಿ 1172 ಜನ ECG ಮಾಡಿಸಿದ್ದಾರೆ. ಜೂನ್ದಲ್ಲಿ 1205. ಅಂದರೆ ಈ ಪ್ರಕರಣ ಹೆಚ್ಚಾದ ನಂತರ ಯುವಕರು ಇರ್ಬೋದು, ಮಿಡ್ ಏಜ್ನವ್ರು ಇರ್ಬೋದು, ತಮಗೆ ಹಾರ್ಟಿಂದು ಕಾಯಿಲೆ ಏನಾದ್ರು ಇದೆಯಾ ಅಂತ ಒಂದು ಇದರಿಂದ ಭಯದಿಂದ ಬಂದು ನಮ್ಮಲ್ಲಿ ಮಾಡಿಸ್ತಾ ಇದ್ದಾರೆ. ಅಲ್ಲ, ಈಗ 1100ರಿಂದ 1200 ಜನ ಬರ್ತಾರೆ. ಬಟ್ ಡೇ ಬೈ ಡೇ ತಿಂಗಳಿಗೆ ECG ಅಂತ ಬರೋದು 1100ರಿಂದ 1200 ಜನ. ಬಟ್ ಮೊದಲು ಕಡಿಮೆ ಇತ್ತು. ಈ ಪೋಸ್ಟ್ ಕೋವಿಡ್ನಲ್ಲಿ ಸ್ವಲ್ಪ ಹೆಚ್ಚಾಗಿದೆ. ಅಂದರೆ ಜನಕ್ಕೆ ಅವೇರ್ನೆಸ್ಸು ಹೆಚ್ಚಾಗಿದೆ. ಕಾಯಿಲೆಗೆ ಏನೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ಈ ಗ್ಯಾಸ್ಟ್ರೈಟಿಸ್ ಆದರೂ ನೋವು ಬರ್ತದೆ, ಅದು ECG ಮಾಡಿಸ್ಕೊಂಡ್ಬಿಟ್ರೆ ಅವ್ರಿಗೆ ಭಯ ಇರೋದಿಲ್ಲ. ಹಂಗಾಗಿ ಜನ ಹೆಚ್ಚು ಬರ್ತಾರೆ. ಕಳೆದ ಒಂದು ವಾರದಿಂದ ಲೆಕ್ಕ ಸಿಗೋದಿಲ್ಲ ರೀ, ಒಂದು 300 ಜನ ಅನ್ಬೋದು. ಕಳೆದ ಒಂದು ವಾರದಿಂದ ಅಷ್ಟು ಜನ ಬಂದಿರ್ಬೋದು. ನಮ್ಮಲ್ಲಿ 7 ಜನ ಫಿಸಿಷಿಯನ್ಸ್ ಇದ್ದಾರೆ ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲಿ. ಅವರು ಎಲ್ಲ ಪೇಷಂಟ್ಸನ್ನು ನೋಡ್ತಾರೆ. ಮತ್ತು ನಮ್ಮಲ್ಲಿ ಈ ಆಸ್ಪತ್ರೆ STEMI ಅಂತಂದು ಸರ್ಕಾರ ಏನು ಕಾರ್ಯಕ್ರಮ ತಂದಿದೆ, SDM ಧಾರವಾಡ ಮೆಡಿಕಲ್ ಕಾಲೇಜ್ಗೆ ಇದು ಅಟ್ಯಾಚ್ಮೆಂಟ್ ಇದೆ. ನಮ್ಮಲ್ಲಿ ಇದು ಮಾಡಿ ECG ಇನಿಷಿಯಲಿ ಇದು ಮಾಡಿ, ಇನ್ ಕೇಸ್ ಹಾರ್ಟ್ ಅಟ್ಯಾಕ್ ಆಗಿದರೆ ಇಮಿಡಿಯೇಟ್ಲಿ ನಾವು ಪ್ರಿವೆಂಟಿವ್ ಮೆಡಿಸಿನ್ಸ್ ಕೊಟ್ಟು ಮುಂದೆ ಕಳಿಸ್ತೀವಿ. ಥ್ರೋಂಬಲೈಸ್ ಮಾಡಿ ಮುಂದೆ ಮೆಡಿಕಲ್ ಕಾಲೇಜ್ಗೆ ಕಳಿಸೋಂಥ ವ್ಯವಸ್ಥೆ ಮಾಡ್ತೀವಿ. SDM ಧಾರವಾಡ. ಒಂದನೇದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್. ದಿಸ್ ಇಸ್ ಲೈಫ್ ಸ್ಟೈಲ್ ಡಿಸೀಸ್ ಮೆನಿ ಟೈಮ್ಸ್. ಈಗ ನಮ್ಮ ಅಜ್ಜಿಯರಿಗೆ ಅಂಥ ಕಾಯಿಲೆ ಇರಲಿಲ್ಲ. ನಮಗೆ ಯಾಕಿದೆ ಅಂದರೆ ನಮಗೆಲ್ಲ ಬೈಕ್ ಇದ್ದಾವೆ, ಕಾರ್ ಇದೆ. ಇವತ್ತು ದುಡಿದು ಹೊಲಕ್ಕೆ ಹೋಗಿ ದುಡಿದು ತಿನ್ಬೇಕು ಅಂತ ಇಲ್ಲ, ಆರಾಮ್ ಮನೇಲಿ ಕುತ್ಕೊಂಡು ಇದು ಮಾಡ್ಬೋದು. ಫೆಸಿಲಿಟೀಸ್ ಹೆಚ್ಚಾಗಿದೆ. ಹಂಗೆ ಲೈಫ್ ಸ್ಟೈಲನ್ನು ನಾವು ಚೇಂಜ್ ಮಾಡ್ಕೋಬೇಕು. ನಾನು ಏನು ತಿಂತೀನಿ ಅದು ಒಂದು 2500 ಅಥವಾ 3000 ಕಿಲೋ ಕ್ಯಾಲರೀಸ್ ತಿಂತಾನೆ ಅಂದರೆ ಅದನ್ನು ಖರ್ಚು ಮಾಡಬೇಕು. ಇಲ್ಲಾಂದರೆ ಬ್ಯಾಂಕ್ನಲ್ಲಿ ಇಟ್ಟು ಬಡ್ಡಿ ಚಕ್ರ ಬಡ್ಡಿ ಆಗಿ ಆಮೇಲೆ ಹಿಂಗಾಗ್ತದೆ. ಇದು ಆಗಬಾರ್ದಪ್ಪ ಅಂದರೆ ಏನು ನಾವು ದಿವಸ ಶ್ರಮ ಮಾಡಬೇಕು. ಆಮೇಲೆ ಧೂಮಪಾನ, ಸಿಗರೆಟ್ ಸೇದೋದು, ಮದ್ಯಪಾನ ಮಾಡೋದು ಇದನ್ನು ಕಡಿಮೆ ಮಾಡೋದು. ಫ್ಯಾಟ್ ಕಂಟೆಂಟ್ ಕಡಿಮೆ ಇದ್ದಂಥ ಫುಡ್ಡನ್ನು, ತರಕಾರಿ, ಹಣ್ಣು, ಸೊಪ್ಪು, ಬೇಳೆಕಾಳು ಅಂಥ ಆಹಾರವನ್ನು ಹೆಚ್ಚು ಮಾಡಿ, ನಾನ್ ವೆಜಿಟೇರಿಯನ್ ಎಲ್ಲ ಒಂದು ವಾರಕ್ಕೆ 1 ದಿವಸ ಮಾಡಿದರೆ ಓಕೆ. ಆಮೇಲೆ ಉಪ್ಪು ತಿನ್ನೋದನ್ನು ಒಂದು ಸ್ವಲ್ಪ ಕಡಿಮೆ ಮಾಡಿ, ದಿವಸ ಒಂದು 4-5 ಕಿಲೋಮೀಟ್ರ್ ವಾಕ್ ಮಾಡಿದರೆ ಡೆಫಿನೆಟ್ಲಿ ಮನುಷ್ಯನಿಗೆ ಲೈಫ್ ಸ್ಪ್ಯಾನ್ ಹೆಚ್ಚಾಗ್ತದೆ. ಈ ಹಾರ್ಟ್ ಕಾಯಿಲೆ ಬರೋದು ಕಡಿಮೆ ಆಗ್ತದೆ, ಮತ್ತು ನಾವು ತಿನ್ನೋದು ಖರ್ಚಾಗ್ತದೆ.